ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿಯಿಂದ ರಣಬೇಟೆ. ರೊದಂ ಜುವೆಲ್ಲರ್ಸ್ ಮಾಲೀಕ ಗೋವರ್ಧನ್ ಬಂಧನ ಆಗಿದೆ. ಆರೋಪಿ ಉನ್ನಿಕೃಷ್ಣನ್ನಿಂದ ಈತ ಚಿನ್ನವನ್ನ ಖರೀದಿ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಕ್ಟೋಬರ್ 23ರಂದು ರೊದಂ ಜುವೆಲ್ಲರ್ಸ್ ಮೇಲೆ ಎಸ್ಐಟಿ ರೇಡ್ ಕೂಡ ನಡೆಸಿತ್ತು. ಗೋವರ್ಧನ್ ಮನೆ ಹಾಗೂ ಚಿನ್ನದ ಅಂಗಡಿಯಲ್ಲಿ ಶೋಧ ಕಾರ್ಯವನ್ನ ಕೂಡ ನಡೆಸಿತ್ತು. ಚಿನ್ನ ಕಳವು ಕೇಸ್ನಲ್ಲಿ ಒಟ್ಟು 9 ಆರೋಪಿಗಳ ಬಂಧನ ಆದಂತಾಗಿದೆ. ಈಗ ಶಬರಿಮಲೆಯಲ್ಲಿ ಚಿನ್ನವನ್ನ ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದ್ವಾರಗಳ ಶಿಲ್ಪಗಳ ಪದರಕ್ಕೆ ಚಿನ್ನ ಲೇಪನ ಮಾಡಿರುವಂತಹ ವಿಚಾರ, ಆ ಚಿನ್ನವನ್ನ ಖರೀದಿ ಮಾಡಿರೋದು ಬಳ್ಳಾರಿಯ ರೊದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಅವರನ್ನ ಎಸ್ಐಟಿ ಈಗ ಬಂಧನ ಮಾಡಿದೆ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನವನ್ನ ತಗೊಂಡಿರೋದು ಇದೇ ರೊದಂ ಜ್ಯುವೆಲ್ಲರಿ ಮಾಲೀಕ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಗಮನಿಸ್ತಾ ಇದ್ದೀವಿ, ಪ್ರಮುಖವಾಗಿ ಈ ಪ್ರಮುಖ ಆರೋಪಿಯ ಜೊತೆಯಲ್ಲಿ ಈ ಗೋವರ್ಧನ್ಗೆ ಸಂಬಂಧ ಇತ್ತು ಅನ್ನುವಂಥ ವಿಚಾರ, ಅಂದ್ರೆ ನೇರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಎಸ್ಐಟಿ ಗೊತ್ತಾಗಿರೋದು. ಡೀಟೇಲ್ಸ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈಗ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ, ಮುಂದೆ ಇಡಿ ಕೂಡ ಎಂಟರ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದ್ರಿಂದ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ. ಅಶ್ವಿನಿ, ಈ ಒಂದು ಪ್ರಕರಣ ಅಂದ್ರೆ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಅಯ್ಯಪ್ಪ ಸ್ವಾಮಿ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4.5 ಕೆಜಿ ಚಿನ್ನ 2019ರಲ್ಲಿ ದರೋಡೆ ಆಗಿತ್ತು ಅನ್ನೋದು ಅವತ್ತು ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ 2019ರಿಂದನೂ ಕೂಡ ಇಂದಿನವರೆಗೂ ತನಿಖೆ ನಡೀತಲೇ ಇರತಕ್ಕಂಥದ್ದು. ಕೇರಳದ ಹೈಕೋರ್ಟ್ ಎಸ್ಐಟಿ ಮೇಲೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಸುಮಾರು 6 ವರ್ಷ ಆದರೂ ಕೂಡ ನೀವು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದೀರಿ ಅಂತ ಅನುಮಾನದ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಆ ಬಳಿಕ ಈಗ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 9 ಜನರನ್ನ ಬಂಧಿಸಿದೆ. ಈಗ ಬಳ್ಳಾರಿಯಲ್ಲಿ ಅಂದ್ರೆ ನಿನ್ನೆ ಸಂಜೆ ಬಳ್ಳಾರಿಯಲ್ಲಿ ರೊದಂ ಜ್ಯುವೆಲ್ಲರ್ಸ್ ಅಂದ್ರೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲಿನಲ್ಲಿ ಕಳ್ಳತನವಾದ ಅಂದ್ರೆ ಲೇಪನ ಮಾಡೋದಕ್ಕೆ ಬಳಸಿರ್ತಕ್ಕಂಥ ಬಂಗಾರ ಏನು 4.5 ಕೆಜಿ ಇತ್ತು, ಅದರಲ್ಲಿ ಒಂದಷ್ಟು ಬಳ್ಳಾರಿಯ ರೊದಂ ಜ್ಯುವೆಲ್ಲರ್ಸ್ ಮಾಲೀಕರಾದ ಗೋವರ್ಧನ್ ಅವರು ಕೊಂಡುಕೊಂಡಿದ್ರಂತೆ. ಸುಮಾರು 450 ಗ್ರಾಂ ಬಂಗಾರವನ್ನ ಇವರು ಕೊಂಡುಕೊಂಡಿದ್ದಾರೆ. ಹೀಗಾಗಿ ಇವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಕೇರಳದ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಅಕ್ಟೋಬರ್ 23ನೇ ತಾರೀಕು, ಕಳೆದ ಅಕ್ಟೋಬರ್ 23ನೇ ತಾರೀಕು ಇದೇ ಅಂಗಡಿ ಹಾಗೂ ಈ ಅಂಗಡಿಯ ಮಾಲೀಕರಾಗಿದ್ದ ಗೋವರ್ಧನ್ ಅವರ ಮನೆಯ ಮೇಲೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿ ಒಂದಷ್ಟು ಬಂಗಾರವನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ಗೋವರ್ಧನ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಗೋವರ್ಧನ್ ಅವರು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿಲ್ಲ, ಹೀಗಾಗಿ ನಾವು ಕೊಂಡುಕೊಂಡಿದ್ವಿ ಅಂತ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಜೊತೆಗೆ ಅವರು ಕೊಂಡುಕೊಂಡಿದ್ದ ಬಂಗಾರವನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ರು ಅನ್ನುವ ಮಾಹಿತಿ ಇತ್ತು. ಅದೇ ಆಧಾರದ ಮೇಲೆ ಈಗ ಗೋವರ್ಧನ್ ಅವರನ್ನ ಬಂಧಿಸಿ ಈಗ ಗೋವರ್ಧನ್ ಅವರನ್ನೇ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿದಾರರನ್ನಾಗಿ ಮಾಡೋದಕ್ಕೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಯೋಜನೆಯನ್ನ ಮಾಡಿ ಈಗ ಅವರನ್ನು ಕೂಡ ಬಂಧಿಸಿದ್ದಾರೆ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ತಮಿಳುನಾಡಿನ ಉನ್ನಿಕೃಷ್ಣನ್ ಹಾಗೂ ಗೋವರ್ಧನ್ ಅವರು ಮೊದಲಿನಿಂದಲೂ ಕೂಡ ಬಂಗಾರದ ಬಿಸಿನೆಸ್ ಅನ್ನ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರಿಂದ ಇವರು ಬಂಗಾರವನ್ನ ಖರೀದಿ ಮಾಡಿದ್ರು. ಹೀಗಾಗಿ ಇವರನ್ನು ಕೂಡ ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಏನು ದೇವಸ್ಥಾನದ ದ್ವಾರ ಬಾಗಿಲು ಆಗಿರ್ಬೋದು, ಜೊತೆಗೆ ದ್ವಾರಪಾಲಕರಾಗಿದ್ದು ಅವು ಎರಡನ್ನೂ ಕೂಡ ಮಾಡೋದಕ್ಕೆ ಅಂದ್ರೆ ಚಿನ್ನ ಲೇಪಿತ ಮಾಡೋದಕ್ಕೆ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿ ಏನು ಟೆಂಡರ್ ನ ಪಡೆದಿತ್ತು, ಆ ಕಂಪನಿಯ ಸಿಇಒ ಅವರು ಪಂಕಜ್ ಭಂಡಾರಿ ಅವರನ್ನು ಕೂಡ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ನಿನ್ನೆ ಪಂಕಜ್ ಭಂಡಾರಿ ಜೊತೆಗೆ ಗೋವರ್ಧನ್ ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆಸಿ ಕೇರಳದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆ 9 ಜನ ಬಂಧಿತರಾಗಿದ್ದಾರೆ. ಇದೀಗ ಈ ಒಂದು ಪ್ರಕರಣ ಕೇರಳದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಏನು ಅಯ್ಯಪ್ಪ ಸ್ವಾಮಿ ಇದ್ದಾರೆ, ಆ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಸರ್ಕಾರದ ಒಂದು ಸುಪರ್ದಿಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಕೇರಳದ ವಿಧಾನಸಭೆ ಆಗಿರ್ಬೋದು, ಜೊತೆಗೆ ಹೈಕೋರ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತ್ವರಿತವಾಗಿ ಈ ಒಂದು ಪ್ರಕರಣವನ್ನ ವಿಲೇವಾರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಆದೇಶಗಳು ಸೂಚನೆಗಳು ಆಗಿರ್ತಕ್ಕಂಥದ್ದು. ಹೀಗಾಗಿ ಎಸ್ಐಟಿ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಪರಿಗಣಿಸಿ ಈಗ 9 ಜನರನ್ನ ಅರೆಸ್ಟ್ ಮಾಡಿದೆ. ಇನ್ನು ಪ್ರಕರಣದಲ್ಲಿ ಹಲವರನ್ನ ಬಂಧಿಸುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಅಶ್ವಿನಿ.
ರೈಟ್ ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಬರಿಮಲೆಯಲ್ಲಿ 4.5 ಕೆಜಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿಯಿಂದ ರಣಬೇಟೆ. ರೊದಮ್ ಜ್ಯುವೆಲ್ಲರ್ಸ್ ಮಾಲೀಕ ಗೋವರ್ಧನ್ ಬಂಧನ ಆಗಿದೆ. ಆರೋಪಿ ಉನ್ನಿಕೃಷ್ಣನ್ನಿಂದ ಈತ ಚಿನ್ನವನ್ನ ಖರೀದಿ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಕ್ಟೋಬರ್ 23ರಂದು ರೊದಮ್ ಜ್ಯುವೆಲ್ಲರ್ಸ್ ಮೇಲೆ ಎಸ್ಐಟಿ ರೇಡ್ ಕೂಡ ನಡೆಸಿತ್ತು. ಗೋವರ್ಧನ್ ಮನೆ ಹಾಗೂ ಚಿನ್ನದ ಅಂಗಡಿಯಲ್ಲಿ ಶೋಧ ಕಾರ್ಯವನ್ನ ಕೂಡ ನಡೆಸಿತ್ತು. ಚಿನ್ನ ಕಳವು ಕೇಸ್ನಲ್ಲಿ ಒಟ್ಟು 9 ಆರೋಪಿಗಳ ಬಂಧನ ಆದಂತಾಗಿದೆ. ಈಗ ಶಬರಿಮಲೆಯಲ್ಲಿ ಚಿನ್ನವನ್ನ ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದ್ವಾರಗಳ ಶಿಲ್ಪಗಳ ಪದರಕ್ಕೆ ಚಿನ್ನ ಲೇಪನ ಮಾಡಿರುವಂತಹ ವಿಚಾರ, ಆ ಚಿನ್ನವನ್ನ ಖರೀದಿ ಮಾಡಿರೋದು ಬಳ್ಳಾರಿಯ ರೊದಮ್ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಅವರನ್ನ ಎಸ್ಐಟಿ ಈಗ ಬಂಧನ ಮಾಡಿದೆ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನವನ್ನ ತಗೊಂಡಿರೋದು ಇದೇ ರೊದಮ್ ಜ್ಯುವೆಲ್ಲರಿ ಮಾಲೀಕ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಗಮನಿಸ್ತಾ ಇದ್ದೀವಿ, ಪ್ರಮುಖವಾಗಿ ಈ ಪ್ರಮುಖ ಆರೋಪಿಯ ಜೊತೆಯಲ್ಲಿ ಈ ಗೋವರ್ಧನ್ಗೆ ಸಂಬಂಧ ಇತ್ತು ಅನ್ನುವಂಥ ವಿಚಾರ, ಅಂದ್ರೆ ನೇರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಎಸ್ಐಟಿ ಗೊತ್ತಾಗಿರೋದು. ಡೀಟೇಲ್ಸ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈಗ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ, ಮುಂದೆ ಇಡಿ ಕೂಡ ಎಂಟರ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದ್ರಿಂದ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ. ಅಶ್ವಿನಿ, ಈ ಒಂದು ಪ್ರಕರಣ ಅಂದ್ರೆ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಅಯ್ಯಪ್ಪ ಸ್ವಾಮಿ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4.5 ಕೆಜಿ ಚಿನ್ನ 2019ರಲ್ಲಿ ದರೋಡೆಯಾಗಿತ್ತು ಅನ್ನೋದು ಅವತ್ತು ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ 2019ರಿಂದನೂ ಕೂಡ ಇಂದಿನವರೆಗೂ ತನಿಖೆ ನಡೀತಲೇ ಇರತಕ್ಕಂಥದ್ದು. ಕೇರಳದ ಹೈಕೋರ್ಟ್ ಎಸ್ಐಟಿ ಮೇಲೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಸುಮಾರು 6 ವರ್ಷ ಆದರೂ ಕೂಡ ನೀವು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದೀರಿ ಅಂತ ಅನುಮಾನದ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಆ ಬಳಿಕ ಈಗ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 9 ಜನರನ್ನ ಬಂಧಿಸಿದೆ. ಈಗ ಬಳ್ಳಾರಿಯಲ್ಲಿ ಅಂದ್ರೆ ನಿನ್ನೆ ಸಂಜೆ ಬಳ್ಳಾರಿಯಲ್ಲಿ ರೊದಮ್ ಜ್ಯುವೆಲ್ಲರ್ಸ್ ಅಂದ್ರೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲಿನಲ್ಲಿ ಕಳ್ಳತನವಾದ ಅಂದ್ರೆ ಲೇಪನ ಮಾಡೋದಕ್ಕೆ ಬಳಸಿರ್ತಕ್ಕಂತಹ ಬಂಗಾರ ಏನು 4.5 ಕೆಜಿ ಇತ್ತು, ಅದರಲ್ಲಿ ಒಂದಷ್ಟು ಬಳ್ಳಾರಿಯ ರೊದಮ್ ಜ್ಯುವೆಲ್ಲರ್ಸ್ ಮಾಲೀಕರಾದ ಗೋವರ್ಧನ್ ಅವರು ಕೊಂಡುಕೊಂಡಿದ್ರಂತೆ. ಸುಮಾರು 450 ಗ್ರಾಂ ಬಂಗಾರವನ್ನ ಇವರು ಕೊಂಡುಕೊಂಡಿದ್ದಾರೆ. ಹೀಗಾಗಿ ಇವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಕೇರಳದ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಅಕ್ಟೋಬರ್ 23ನೇ ತಾರೀಕು ಕಳೆದ ಅಕ್ಟೋಬರ್ 23ನೇ ತಾರೀಕು ಇದೇ ಅಂಗಡಿ ಹಾಗೂ ಈ ಅಂಗಡಿಯ ಮಾಲೀಕರಾಗಿದ್ದ ಗೋವರ್ಧನ್ ಅವರ ಮನೆಯ ಮೇಲೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿ ಒಂದಷ್ಟು ಬಂಗಾರವನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ಗೋವರ್ಧನ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಗೋವರ್ಧನ್ ಅವರು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿಲ್ಲ, ಹೀಗಾಗಿ ನಾವು ಕೊಂಡುಕೊಂಡಿದ್ವಿ ಅಂತ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಜೊತೆಗೆ ಅವರು ಕೊಂಡುಕೊಂಡಿದ್ದ ಬಂಗಾರವನ್ನ ಎಸ್ಐಟಿ ಅಧಿಕಾರಿಗಳಿಗೆ